ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಜನಕ್ಕೆ ಹೊಟ್ಟೆಯ ಭಾಗದ ಬೊಜ್ಜು ಜಾಸ್ತಿ ಇರುತ್ತೆ. ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸೋದು ತುಂಬಾ ಕಷ್ಟ. ನಾವು ಸಣ್ಣ ಆದ್ರೂ ಹೊಟ್ಟೆ ಭಾಗದ ಬೊಜ್ಜು ಮಾತ್ರ ಹಾಗೇ ಇರುತ್ತೆ. ಅದರಲ್ಲೂ ಮಹಿಳೆಯರಿಗೆ ಮಕ್ಕಳಾದ್ಮೇಲಂತೂ ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸೋದು ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು. ಈ ರೀತಿ ನಿಮ್ಗೂ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಇದ್ರೆ ಯಾವುದೇ ಎಕ್ಸಸೈಸ್ ಬೇಡ, ನಾನಿವತ್ತು ತಿಳಿಸುವಂತಹ ಈ ಮಸಾಜ್ ಅನ್ನ ಮಾಡಿ ಸಾಕು. ಖಂಡಿತವಾಗ್ಲೂ ನಿಮ್ಗೆ ಒಂದು ತಿಂಗಳಲ್ಲಿ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ಆ ರೀತಿ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು ಕರಗುತ್ತೆ ಸ್ನೇಹಿತರೆ. ಕೇವಲ 3 ನಿಮಿಷವನ್ನ ಮೀಸಲಿಟ್ರೆ ಸಾಕು. 3 ನಿಮಿಷದಲ್ಲಿ ಈ ಮಸಾಜ್ ಅನ್ನ ಮಾಡಿ ಮುಗಿಸಬಹುದು ಸ್ನೇಹಿತರೆ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಮಸಾಜ್ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮೊದಲನೇ ಮಸಾಜು ತುಂಬಾ ಸಿಂಪಲ್ ಆಗಿದೆ. ಹೊಟ್ಟೆಯನ್ನ ಮಸಾಜ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎರಡೂ ಕೈಗಳಿಂದ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು 20 ಟೈಮ್ಸ್ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಂತರ ಸೈಡಿಗೂ ಕೂಡ 20 ಬಾರಿ ನೀವು ಮಸಾಜ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಸ್ವಲ್ಪ ಪ್ರೆಸ್ ಮಾಡಿನೇ ಮಸಾಜ್ ಮಾಡಬೇಕು. ಕೆಲವರು ಬಟ್ಟೆ ಮೇಲೆ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ಅಂತ ಕೇಳ್ತಾರೆ. ಹೇಗ್ ಬೇಕಾದ್ರೂ ಮಾಡಬಹುದು, ನಿಮ್ ಇಷ್ಟ. ನಂತರ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20. ಮತ್ತೆ ರಿವರ್ಸ್ 1 2 3 4 5 6 7 8 9 10 11 12 13 14 15 16 17 18 19 20. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿನೇ ನೀವು ಮಸಾಜ್ ಮಾಡಬೇಕು. ನಂತರ ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಕೈನ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20. ಮತ್ತೆ ಹೊಟ್ಟೆಯ ಭಾಗವನ್ನ ಮೇಲಿಂದ ಕೆಳಗಡೆ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. 20 ಕೌಂಟ್ಸ್. ಎಲ್ಲವನ್ನ 20 ಕೌಂಟ್ಸ್ ಮಾಡ್ಕೊಂಡ್ರೆ, ಟೈಮ್ ಇಲ್ಲ ಅಂದ್ರೆ 10 ಕೌಂಟ್ಸ್ ಕೂಡ ಮಾಡ್ಕೊಳ್ಬಹುದು. ಆದ್ರೆ 20 ಕೌಂಟ್ಸ್ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬೇಗ ಸಿಗತ್ತೆ ಅಂತ. ನಂತರ ನಿಮ್ಮ ಹೊಟ್ಟೆಯ ಭಾಗವನ್ನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಬೆಂಡ್ ಆಗ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಂತರ ಮತ್ತೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು 10 ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ನಂತರ ರಿವರ್ಸ್ 1 2 3 4 5 6 7 8 9 10. ನಂತರ ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೋಬೇಕು. ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು. ಮೂಗಿನಿಂದ ಉಸಿರು ತಗೋಬೇಕು, ಬಾಯಿಯಿಂದ ಉಸಿರನ್ನ ಹಾ ಅಂತ ಸೌಂಡ್ ಮಾಡ್ತಾ ಹೊರಗಡೆ ಹಾಕ್ಬೇಕು. ಹ ಹ ಹ ಹ ಹ ಹ ಹ ಹ
ಈ ರೀತಿ 20 ರೌಂಡ್ಸ್ ಮಾಡ್ಕೋಬೇಕು. ನಂತರ ಹಾಗೆ ನೀವು ಉಸಿರನ್ನ ತಗೊಂಡು ಒಂದು 5 ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೋಬೇಕು. 1 2 3 4 5 ನಂತರ ರಿಲ್ಯಾಕ್ಸ್. ಈ ರೀತಿ ನೀವು ದಿನಕ್ಕೆ 2 ಸಲ ಮಾಡಬೇಕು. 21 ಡೇಸ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಸ್ನೇಹಿತರೆ. ಇಷ್ಟು ಮಸಾಜ್ ಮಾಡ್ಬಿಟ್ರೆ ಹೊಟ್ಟೆ ಭಾಗದ ಬೊಜ್ಜು ಕರಗುತ್ತಾ ಅಂತ ನಿಮ್ಗೆ ಡೌಟ್ ಆಗ್ಬೋದು. ಆದ್ರೆ ಯಾರು ಇದನ್ನ ಕರೆಕ್ಟ್ ಆಗಿ ಪ್ರತಿ ದಿನ ಮಾಡ್ತಿರೋ ಅವರಿಗೆ ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಮಸಾಜ್, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೆಲಿವರಿ ಆದ್ಮೇಲೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗಿರುತ್ತಲ್ಲ ಅವರಿಗೆ, ಅಥವಾ ಬೇರೆ ಸುಮ್ಮನೆ ಹಾಗೆ ಹೊಟ್ಟೆ ಭಾಗದ ಬೊಜ್ಜು ಕೂಡ ಜಾಸ್ತಿ ಆಗಿರುತ್ತೆ ಅವರಿಗೆ, ಪುರುಷರು ಕೂಡ ಮಾಡಬಹುದು, ಮಹಿಳೆಯರು ಕೂಡ ಮಾಡಬಹುದು, ಎಲ್ಲರೂ ಮಾಡಬಹುದು, ಮಕ್ಕಳು ಕೂಡ ಮಾಡಬಹುದು. ಇದರಿಂದ ನಿಮ್ಮ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಹೊಟ್ಟೆ ಭಾಗದಲ್ಲಿ ಇರುವಂತಹ ಕೊಬ್ಬು ಕರಗೋದ್ರ ಜೊತೆಗೆ ಸ್ಟ್ರೆಚ್ ಮಾರ್ಕ್ಸ್ ಏನಾದ್ರೂ ಇದ್ರೆ ಅದು ಕೂಡ ನಿವಾರಣೆ ಆಗತ್ತೆ. ನಿಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಮಸಾಜ್, ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ನಿಮ್ಗೆ ಅನ್ಸ್ಬೋದು. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ದಿನಕ್ಕೆ 2 ಸಲ, ಬೆಳಗ್ಗೆ 1 ಸಲ ಮಾಡಿ, ಸಂಜೆ 1 ಸಲ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. 21 ಡೇಸ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗತ್ತೆ ಇದರಿಂದ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ. ನೀವು ಮಾಡಿದ್ರೆ 100% ಹೊಟ್ಟೆ ಭಾಗದ ಬೊಜ್ಜನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.